ಪ್ರವೀಣ್ ಸರ್, ಹಾಂ ಹೇಳಪ್ಪ ಬಸ್ಸು, ಏನು ಹಿಡ್ಕೊಂಬಂದಿಲ್ಲ. ಪ್ರಾಬ್ಲಮ್ ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಕತ್ತೆ ಬಂದಿದ್ದೆ. ಹಾಂ ಹಂಗಂದ್ರೆ ನೀ ಈ ಕಡೆ ಬಾ. ಈಗ ಫಸ್ಟ್ ಒನ್, ಫೈಂಡ್ ದ ಪೊಸಿಷನ್ ಆಫ್ ಫಿಶ್ ವಿತ್ ರೆಸ್ಪೆಕ್ಟ್ ಟು ಬರ್ಡ್. ಇಲ್ಲಿ ಫಿಶ್ ಅನ್ನೋದು ಡೆನ್ಸರ್ ಮೀಡಿಯಮ್ದಾಗ ಐತಿ. ಅದ್ರ ಫಾರ್ಮುಲಾ ಏನು? μ1/v ಮೈನಸ್ μ2/u ಈಕ್ವಲ್ ಟು μ1 ಮೈನಸ್ μ2 ಡಿವೈಡ್ ಬೈ ಆರ್ ಫಾರ್ಮುಲಾ. ಆರ್ ಇನ್ಫೈನೈಟ್ ಆಗಿರ್ತಿತ್ತಲ್ಲ, ಇನ್ನು ಆರ್ ಇನ್ಫೈನೈಟ್ ಆದ್ರೆ ಆರ್ ಎಚ್ ಎಸ್ 0 ಆಯಿತು. ಅಲ್ಲಿ ಮೈನಸ್ ಐತಿ, ಮೈನಸ್ ಐತಿ, ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. ನಮ್ಮ ಫಾರ್ಮುಲಾ ಏನೈತಿ ಈಗ? μ1 ಡಿವೈಡ್ ಬೈ ವಿ ಈಕ್ವಲ್ ಟು μ2 ಡಿವೈಡ್ ಬೈ ಯು ಅಂತಾಯ್ತು. ವಿ ಅಂತಂದ್ರೆ ಪೊಸಿಷನ್ ಆಫ್ ಫಿಶ್, ಅದಕ್ಕೆ ವಿ ಎಫ್ ಅಂತ ತಗೋತೀನಿ. ಎಲ್ಲ ತುಂಬಿಡೋನು. μ1 ಅಂತಂದ್ರೆ ಏರ್ ಮೀಡಿಯಮ್, ಹಂಗಂದ್ರೆ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಆಯಿತು. μ2 ಅಂತಂದ್ರೆ ಡೆನ್ಸರ್ ಮೀಡಿಯಮ್, ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ಆಯ್ತು. ಅಲ್ಲಿ 4/3 μ2 ತುಂಬಿನಿ ಇಂಟು ಯು ಅಂದ್ರೆ ಎಷ್ಟೈತೆ? ಅಲ್ಲಿ 6 ಐತಿ. 6 ಬರ್ದೀನಿ. ಅಲ್ಲಿ ಎಷ್ಟು ಕ್ಯಾನ್ಸಲ್ ಆಕೈತಿ ನೋಡು? 2 2 ಕ್ಯಾನ್ಸಲ್ ಆಕೈತಿ, 2 3 ಕ್ಯಾನ್ಸಲ್ ಆಕೈತಿ. ಹಂಗಿದ್ದಾಗ 3 × 3 9 ಆಯಿತು. ಮೇಲ್ಗಡೆ 2 ಐತಿ, ಎರಡು ಉಲ್ಟಾ ಮಾಡ್ಲಾ? ಅವಾಗ ಎಷ್ಟಾಗುತ್ತೆ? 9/2 ಅಂತಂದ್ರೆ 4.5 ಮೀಟರ್ ಐತಿ. ಬಟ್ ಕೇಳಿದ್ದೇನು? ಪೊಸಿಷನ್ ಆಫ್ ಫಿಶ್ ವಿತ್ ರೆಸ್ಪೆಕ್ಟ್ ಟು ಬರ್ಡ್ ಅಂದಾರ. ಬರ್ಡನ್ನ ಫಿಶ್ ನೋಡಕತ್ತಪ್ಪ ಅಂದ್ರೆ ಬರ್ಡ್ 36 ಮೀಟರ್ ಹೈಟ್ನಾಗ ಐತಿ ವಾಟರ್ ಸರ್ಫೇಸಿಂದ. ಅಂತಂದ್ರೆ ಅದು ಈಗ ಫಿಶ್ ನಮಗೆ 4.5 ಡೆಪ್ತ್ ಫ್ರಮ್ ದ ವಾಟರ್ ಸರ್ಫೇಸ್ ಸಿಕ್ಕೈತಿ. ಎಕ್ಸ್ಟ್ರಾ ಮ್ಯಾಲೆ ಐತೈತಿ 36 ಮೀಟರ್ದಾಗ ಐತಿ. ಅಂದ್ರೆ ಎರಡು ಕೂಡ್ಸ್ಕೊಂಡು ಎಷ್ಟಾಯ್ತು? 40.5 ಮೀಟರ್ ಹೈಟ್ನಾಗ ಅದು ಕಾಣ್ತೈತಿ. ಸರ್ ಹಂಗಂದ್ರೆ ಸೆಕೆಂಡ್ ಒನ್ ನಾ ಮಾಡ್ತೀನಿ ರೀ. ಸರ್ ಬರ್ಡ್ ಈಗ ರೇರೆ ಮೀಡಿಯಮ್ದಾಗ ಐತ್ರಿ. ಫಾರ್ಮುಲಾ μ2/v ಮೈನಸ್ μ1/u ಈಕ್ವಲ್ ಟು μ2 ಮೈನಸ್ μ1 ಡಿವೈಡ್ ಬೈ ಆರ್ ರೀ. ಆರ್ ವ್ಯಾಲ್ಯೂ ಇನ್ಫೈನೈಟ್ ರೀ, ಹಂಗಾದ್ರೆ 0 ಆಕೈತಿ. μ2 ಡಿವೈಡೆಡ್ ಬೈ ವಿ ಈಕ್ವಲ್ ಟು μ1/u ಅಂತ ಬರ್ತೈತಿ. ಇಲ್ಲಿ μ2 ಅಂದ್ರೆ ಡೆನ್ಸರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ರೀ. μ1 ಅಂತ ಅದ್ರ ವ್ಯಾಲ್ಯೂ 1 ರೀ. ವಿ ನಾವು ಕ್ಯಾಲ್ಕುಲೇಟ್ ಮಾಡಕತ್ತೀವಿ ರೀ. ಆಬ್ಜೆಕ್ಟ್ ಬರ್ಡ್ ಆಗೈತಿ, ಅದು 36 ಮೀಟರ್ ಹೈಟ್ನಾಗ ಐತ್ರಿ. ಅದನ್ನ ಅಲ್ಲಿ ಸಬ್ಸ್ಟಿಟ್ ಮಾಡ್ತೀವಿ ರೀ. ಇಲ್ಲಿ 3 1 3 12 ಕ್ಯಾನ್ಸಲ್ ಆಗೋಕೈತಿ. 12 4 48 ಅಂದ್ರೆ ವಿ ಈಕ್ವಲ್ ಟು 48 ಮೀಟರ್ ಬರ್ತೈತ್ರಿ. ಆದ್ರೆ ಈಗ ಫಿಶ್ ಬರ್ಡ್ ನೋಡಕತ್ತೈತ್ರಲ್ಲ, ಹಂಗಾಗಿ ಅಲ್ಲಿ ಮ್ಯಾಲಿನ 48 ರೀ ಪ್ಲಸ್ ಫಿಶ್ ಡೆಪ್ತ್ 6 ಮೀಟರ್ ರೀ. ಅವೆರಡು ಕೂಡ್ಸ್ಕೊಂಡ್ರೆ 54 ಮೀಟರ್ ಹೈಟ್ನಾಗ ಬರ್ಡ್ ಫಿಶ್ ಕಾಣ್ತೈತ್ರಿ. ಕರೆಕ್ಟ್ ಸರ್? ಹಾಂ ವೆರಿ ಗುಡ್ ಬಾಯ್, ಕರೆಕ್ಟ್ ಬಿಡಿಸಿದ್ದು ಪ್ರಾಬ್ಲಮ್. ನೀ ಶಾಣೆ ಬದಿ ಒಬ್ಬಸು ನೀನು ಭಾಳ. ಸರ್ ಮತ್ತೆ ಇದಕ್ಕೆ ಟ್ರಿಕ್ಸ್ ಹೆಂಗೆ ನೆನಪಿಟ್ಕೊಳ್ತೀರಿ? ಈಗ ಫಿಶ್ ಈಸ್ ಇನ್ ದ ಡೆನ್ಸರ್ ಮೀಡಿಯಮ್, ಹಂಗಂದ್ರೆ ಡೆನ್ಸರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3. ಪೊಸಿಷನ್ ಆಫ್ ಫಿಶ್ ಎಲ್ಲಿ ಚೇಂಜ್ ಆಗುತ್ತೆ? ಡೆನ್ಸರ್ ಮೀಡಿಯಮ್ದಾಗ ಆಕೈತಿ. ಅದಕ್ಕೆ μ2 ಇಂಟು ವಿ ಈಕ್ವಲ್ ಟು μ1 ಇಂಟು ಯು. μ2 ವ್ಯಾಲ್ಯೂ 4/3 ಇಂಟು ವಿ ಹಂಗೆ ಬರೆಯೋನು ಈಕ್ವಲ್ ಟು μ1 ವ್ಯಾಲ್ಯೂ 1 ಇಂಟು ಯು. ಯು ಅಂದ್ರೆ ಪೊಸಿಷನ್ ಆಫ್ ಫಿಶ್ 6. ಕ್ಯಾನ್ಸಲೇಷನ್ 2 2 2 3 ಕ್ಯಾನ್ಸಲ್ ಆಗೋಗುತ್ತೆ. ಅಲ್ಲಿ 3 × 3 9 ಡಿವೈಡ್ ಬೈ 2 ಮಾಡ್ಕೊಂಡ್ರೆ 4.5 ಬಂತು. ಸೇಮ್ ಆಗಲಾಗತ್ತೆ 4.5 ಪ್ಲಸ್ 36 ಟೋಟಲಿ 40.6 ಆಯಿತು. ಇನ್ನು ನೆಕ್ಸ್ಟ್ ಒನ್, ಬರ್ಡ್ ಈಸ್ ಇನ್ ದ ರೇರ್ ಮೀಡಿಯಮ್. ಹಂಗಂದ್ರೆ ರೇರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಐತಿ. ಪೊಸಿಷನ್ ಆಫ್ ಬರ್ಡ್ ಎಲ್ಲಿ ಚೇಂಜ್ ಆಗುತ್ತೆ? ರೇರ್ ಮೀಡಿಯಮ್ದಾಗ ಆಕೈತಿ. ಇನ್ನು ಫಾರ್ಮುಲಾಕ್ಕೆ ಬರೋನು. μ1 ಇಂಟು ವಿ ಈಕ್ವಲ್ ಟು μ2 ಇಂಟು ಯು. μ1 ವ್ಯಾಲ್ಯೂ 1 ವಿ ಆಸ್ ಇಟ್ ಈಸ್. μ2 ವ್ಯಾಲ್ಯೂ 4/3 4/3 ತೊಗೊಂಡ್ಮೇಲೆ ಯು ವ್ಯಾಲ್ಯೂ ಎಷ್ಟು? 36. ಕ್ಯಾನ್ಸಲ್ ಮಾಡ್ಕೊಳ್ಳೋನು. 3 1 3 12 4 × 12 48 ಆಯ್ತು. ಮತ್ತು ಆಗಲೇ ಬಿಡಿ ಕೂಡಿಸ್ಕೋಬೇಕಲ್ಲ. 48 ಪೊಸಿಷನ್ ಆಫ್ ಫಿಶ್ ನೋಡಕತ್ತೈತಲ್ಲ, ಹಾಗಾಗಿ 48 ಪ್ಲಸ್ 6 54. ಈಸಿ ಇದಾವ ಸರ್ ಇಷ್ಟ ರೀ, ಎಷ್ಟು ಈಸಿ ಇದಾವೆ ರೀ. ಸರ್ ನಿಮ್ಮ ಟ್ರಿಕ್ಸ್ ಭಾರಿ ಇದಾವೆ.